ಯಾರಾದರೂ ನಿಮ್ಮನ್ನು ಅವಮಾನ ಮಾಡಿದಾಗ ಮೌನವಾಗಿರುವುದು ಯಾವಾಗಲೂ ಶಕ್ತಿಯಲ್ಲ. ಸರಿಯಾದ ಪ್ರತಿಕ್ರಿಯೆ ಕೊಡೋದು ನಿಜವಾದ ಶಕ್ತಿ. ಜೀವನದಲ್ಲಿ ಎಲ್ಲರನ್ನೂ ನಾವು ಬದಲಾಯಿಸಲು ಸಾಧ್ಯವಿಲ್ಲ, ಆದರೆ ನಮ್ಮನ್ನು ನಾವು ರಕ್ಷಿಸಿಕೊಳ್ಳಬಹುದು. ಅದಕ್ಕಾಗಿ 2 ಶಕ್ತಿಗಳು ಮುಖ್ಯ: ಗಡಿ ಹಾಕುವುದು, ಅಗತ್ಯವಿದ್ದರೆ ದೂರವಾಗುವುದು. ನೆನಪಿಟ್ಟುಕೊಳ್ಳಿ, ಗಡಿಯಿಲ್ಲದ ಜೀವನ, ಗೌರವವಿಲ್ಲದ ಜೀವನ. ಭಾಗ 1: ಗಡಿ ಹಾಕುವುದು, ಸೆಟ್ ಬೌಂಡ್ರೀಸ್. ಯಾರಾದರೂ ನಿಮ್ಮನ್ನು ಅವಮಾನ ಮಾಡಿದಾಗ ನಿಶ್ಶಬ್ದವಾಗಿರುವುದು ಯಾವಾಗಲೂ ಶಕ್ತಿಯಲ್ಲ. ಕೆಲವೊಮ್ಮೆ ಸ್ಪಷ್ಟವಾಗಿ ಗಡಿ ಹಾಕಬೇಕು. ಉದಾಹರಣೆಗೆ, ಶ್ರೀಕೃಷ್ಣ ಪಾಂಡವರ ಪರವಾಗಿ ಶಾಂತಿ ಮಾತುಕತೆಗೆ ಹೋದಾಗ ದುರ್ಯೋಧನ ಏನು ಮಾಡಿದ? ಅವನು ಅವಮಾನ ಮಾಡಿದ, ಬಂಧಿಸಲು ಪ್ರಯತ್ನಿಸಿದ. ಆ ಸಮಯದಲ್ಲಿ ಕೃಷ್ಣನು ಕೋಪಗೊಂಡಿಲ್ಲ, ಆದರೆ ತನ್ನ ಗಡಿಯನ್ನು ಸ್ಪಷ್ಟವಾಗಿ ತೋರಿಸಿದ. ದುರ್ಯೋಧನ ಕೃಷ್ಣನನ್ನು ಬಂಧಿಸಲು ಯತ್ನಿಸಿದಾಗ ಕೃಷ್ಣನು ತನ್ನ ವಿಶ್ವರೂಪವನ್ನು ತೋರಿಸಿದ. ಅವನು ತೋರಿಸಿದ ಸಂದೇಶ: ಅಧರ್ಮವನ್ನು ನಾನು ಒಪ್ಪುವುದಿಲ್ಲ. ಇದು ಗಡಿ ಹಾಕುವುದು, ಜಗಳವಿಲ್ಲದೆ ಗೌರವವನ್ನು ಕಾಪಾಡುವುದು. ನೆನಪಿಟ್ಟುಕೊಳ್ಳಿ, ನೀವು ಅನುಮತಿಸಿದಷ್ಟೇ ಜನ ನಿಮ್ಮನ್ನು ನಡೆದುಕೊಳ್ಳುತ್ತಾರೆ. ಭಾಗ 2: ದೂರವಾಗುವುದು, ವಾಕವೇ. ಕೆಲವರು ಬದಲಾಗುವುದಿಲ್ಲ, ಅವರಿಗೆ ಶಾಂತಿ ಬೇಕಾಗಿಲ್ಲ, ಜಗಳ ಬೇಕು. ಅಂಥ ಸಂದರ್ಭಗಳಲ್ಲಿ ದೂರವಾಗುವುದು ಸೋಲಲ್ಲ. ಇದು ನಿಮ್ಮ ಶಾಂತಿ ಉಳಿಸುತ್ತದೆ, ಇದು ನಿಮ್ಮ ಶಕ್ತಿ ಉಳಿಸುತ್ತದೆ. ಪ್ರತಿಯೊಂದು ಯುದ್ಧವನ್ನು ಗೆಲ್ಲಬೇಕಾಗಿಲ್ಲ. ಕೆಲವೊಮ್ಮೆ ಯುದ್ಧವೇ ಮಾಡದೇ ಇರುವುದು ಗೆಲುವು. ಶಾಂತಿ ಸಾಧ್ಯವಿಲ್ಲ ಎಂದು ತಿಳಿದಾಗ ಶ್ರೀಕೃಷ್ಣ ಏನು ಮಾಡಿದ? ಅಲ್ಲಿ ಉಳಿಯಲಿಲ್ಲ, ದೂರವಾದನು. ಏಕೆಂದರೆ ಕೆಲವರು ಬದಲಾಗುವುದಿಲ್ಲ, ಅವರಿಗೆ ಶಾಂತಿ ಬೇಕಾಗಿಲ್ಲ. ನೆನಪಿಟ್ಟುಕೊಳ್ಳಿ, ದೂರವಾಗುವುದು ಅಂದರೆ ಸೋಲಲ್ಲ, ಅದು ನಿಯಂತ್ರಣ. ನೀವು ಪ್ರತಿಕ್ರಿಯೆ ಕೊಟ್ಟರೆ ಅವರು ನಿಮ್ಮ ಮೇಲೆ ನಿಯಂತ್ರಣ ಪಡೆಯುತ್ತಾರೆ. ನೀವು ಗಡಿ ಹಾಕಿದರೆ ನೀವು ನಿಮ್ಮನ್ನು ಕಾಪಾಡುತ್ತೀರಿ. ನೀವು ದೂರವಾದರೆ ನೀವು ನಿಮ್ಮ ಶಕ್ತಿಯನ್ನು ಉಳಿಸುತ್ತೀರಿ. ನಿಮ್ಮ ಶಾಂತಿಯನ್ನು ಕಾಪಾಡಿಕೊಳ್ಳಲು ಕೆಲವರು ನಿಮ್ಮ ಜೀವನದಿಂದ ಹೊರಹೋಗಲೇಬೇಕು. ಗೌರವ ಕೊಡದ ಜಾಗದಲ್ಲಿ ಉಳಿಯಬೇಡಿ. ನಿಮ್ಮ ಶಾಂತಿ ನಿಮ್ಮ ಜವಾಬ್ದಾರಿ. ನೆನಪಿಟ್ಟುಕೊಳ್ಳಿ, ಗಡಿ ಹಾಕದವರು ಕೊನೆಯಲ್ಲಿ ನೋವು ಅನುಭವಿಸುತ್ತಾರೆ. ನಿಜವಾದ ಶಕ್ತಿಯೆಂದರೆ ಯಾವಾಗ ನಿಲ್ಲಬೇಕು, ಯಾವಾಗ ದೂರವಾಗಬೇಕು ಅನ್ನೋದನ್ನು ತಿಳಿದುಕೊಳ್ಳುವುದು. ಇಂಥ ವಿಡಿಯೋಗಳಿಗಾಗಿ ಲೈಕ್ ಮಾಡಿ, ರೀಪ್ಲೇ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.